ಈಗ ಇವರು ಕೂಡ ಯುದ್ಧಕ್ಕೆ ಸಾಥ್ ಕೊಟ್ಟಂಗಾಗಲ್ಲ. ಇವತ್ತು ರಿಪಬ್ಲಿಕನ್ಸ್ ಇರ್ಬೋದು, ನಾಳೆ ಡೆಮೊಕ್ರಾಟ್ಸ್ ಬರ್ಬೋದು, ಯಾರ್ ಬೇಕಾದ್ರೂ ಬರ್ಬೋದು. ಬಟ್ ಯುದ್ಧಕ್ಕೆ ತಗಲುವಂತಹ ವೆಚ್ಚವನ್ನ ಅಲ್ಲಿನ ಅಮೆರಿಕ ದೇಶದ ಬಜೆಟ್ ಅಂದ್ರೆ ಜನರ ಹಣದಲ್ಲೇ ವ್ಯಯಿಸಬೇಕಲ್ಲ. ಜನರಿಗೇನು ಹುಚ್ಚ ಅಲ್ಲಿ? ನಮ್ಮದಲ್ಲದ ಒಂದು ಹೋರಾಟ, ಇಸ್ರೇಲ್ ನ ಹೋರಾಟ. ಇವತ್ತು ಮಾತುಕತೆ ಆಗ್ಬೇಕಂದ್ರೆ ಇಸ್ರೇಲ್ ಒಪ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವು? ಇಸ್ರೇಲ್ ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕದನ ವಿರಾಮ ಆದರೆ ನೆತನ್ಯಾಹು ಯಾರಿದ್ದಾರೆ, ಇಸ್ರೇಲ್ ನ ನೆತನ್ಯಾಹು ಮೇಲೆ ಬಹಳಷ್ಟು ಕರಪ್ಷನ್, ಸೀರಿಯಸ್ ಕರಪ್ಷನ್ ಚಾರ್ಜಸ್ ಇದೆ. ಒಂದು ವೇಳೆ ಕದನ ವಿರಾಮ ಆದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಆತನ ವಿರುದ್ಧ ಈಗ ಜೈಲಿನಿಂದ ಹೊರಗಡೆ ಬರಕ್ ಆಗದೆ ಇರೋಷ್ಟು ಸಿಕ್ಕಾಪಟ್ಟೆ ಕರಪ್ಷನ್ ಚಾರ್ಜಸ್ ಇದೆ. ನೆತನ್ಯಾಹು ಸುಸೈಡ್ ಮಾಡ್ಕೊಳ್ತಾನ ಒಪ್ಕೊಂಡು ಕದನ ವಿರಾಮಕ್ಕೆ? ಯಾವ ನೆತನ್ಯಾಹು ಅದನ್ನ ಎಪ್ಸ್ಟೈನ್ ಫೈಲ್ಸ್ ಇಟ್ಕೊಂಡು ಅಮೆರಿಕದ ಅಧ್ಯಕ್ಷನನ್ನ ಕಿರುಬೆರಳಲ್ಲಿ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಆತ ಮಾತುಕತೆಗೆ, ಶಾಂತಿಗೆ, ಕದನ ವಿರಾಮಕ್ಕೆ ಒಪ್ಕೊಳ್ತಾನ? ಅಲ್ಲಿ ಕದನ ವಿರಾಮ, ಇಲ್ಲಿ ಇಮಿಡಿಯೇಟ್ ನೆತನ್ಯಾಹು ಅರೆಸ್ಟ್, ಆಮೇಲೆ ಜೈಲಿಂದ ಬರಕ್ಕೂ ಆತನಿಗಾಗೋದಿಲ್ಲ. ಒಂದ್ ಕಡೆ ಅಮೆರಿಕಾದಲ್ಲಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಪಾಪ್ಯುಲಾರಿಟಿ ನೆಲಕ್ಕೆ ಪಾತಾಳಕ್ಕೆ ಹೋಗಿದೆ.